ಕಾಂತಾರ ಸಿನಿಮಾದ ಪ್ರಶಸ್ತಿ ಮತ್ತು ಕೆಜಿಎಫ್ ಸಿನಿಮಾಗೆ ಸಂಬಂಧ ಈ ಗರಿ ಇದರ ಬಗ್ಗೆ ಏನು ಹೇಳಿದ್ದಾರೆ ಇದರ ವರದಿ ಇದೆ ನೋಡ್ಕೊಂಡು ಬನ್ನಿ. ರಾಷ್ಟ್ರ ಮಟ್ಟದಲ್ಲಿ ಕನ್ನಡ ಸಿನಿಮಾಗಳ ದರ್ಬಾರ್. ಕಾಂತಾರ ಕೆಜಿಎಫ್ 2ಗೆ ರಾಷ್ಟ್ರೀಯ ಪ್ರಶಸ್ತಿ. ಸ್ಯಾಂಡಲ್ವುಡ್ಗೆ ವರಮಹಾಲಕ್ಷ್ಮಿ ಗಿಫ್ಟ್. ಹೌದು, ರಾಷ್ಟ್ರ ಮಟ್ಟದಲ್ಲಿ ಕನ್ನಡ ಸಿನಿಮಾಗಳು ಮತ್ತೆ ದೊಡ್ಡ ಸದ್ದು ಮಾಡಿದೆ. ಸ್ಯಾಂಡಲ್ವುಡ್ನಲ್ಲಿ ಭಾರೀ ಸದ್ದು ಮಾಡುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಹೆಸರು ಮಾಡಿದ್ದ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಕೆಜಿಎಫ್ 2 ಹಾಗೂ ಕಾಂತಾರ ಸಿನಿಮಾಕ್ಕೆ ತಲಾ 2 ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ. ಇವತ್ತು 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪ್ರಕಟಿಸಲಾಗಿದ್ದು, ವರಮಹಾಲಕ್ಷ್ಮಿ ಹಬ್ಬದಂದೇ ದೊಡ್ಡ ಗಿಫ್ಟ್ ಸಿಕ್ಕಿದೆ. ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ, ಕಾಂತಾರ ಅತ್ಯುತ್ತಮ ಮನರಂಜನಾ ಸಿನಿಮಾ. ರಿಷಬ್ ಶೆಟ್ಟಿ ನಿರ್ದೇಶಿಸಿ ಅಭಿನಯಿಸಿರುವ ಕಾಂತಾರ ಸಿನಿಮಾಕ್ಕೆ 2 ರಾಷ್ಟ್ರೀಯ ಪ್ರಶಸ್ತಿ ದಕ್ಕಿದೆ. ಅತ್ಯುತ್ತಮ ನಟನಾಗಿ ರಿಷಬ್ ಶೆಟ್ಟಿ ಹಾಗೂ ಅತ್ಯುತ್ತಮ ಮನರಂಜನಾ ಸಿನಿಮಾ ವಿಭಾಗದಲ್ಲಿ ಪ್ರಶಸ್ತಿ ಒಲಿದಿದೆ. ಪ್ರಶಸ್ತಿ ಸಿಕ್ಕಿದ್ದಕ್ಕೆ ರಿಷಬ್ ಶೆಟ್ಟಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಕಾಂತಾರ ಚಿತ್ರಕ್ಕೆ 2 ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ. ನಟ ಮತ್ತು ನಿರ್ದೇಶಕರಾಗಿರುವಂತ ರಿಷಬ್ ಶೆಟ್ಟಿ ನನ್ನ ಜೊತೆ ಇದ್ದಾರೆ. ಮೊದಲಿಗೆ ಸರ್ ಪಬ್ಲಿಕ್ ಟಿವಿಯಿಂದ ನಿಮಗೆ ಕಂಗ್ರ್ಯಾಚುಲೇಷನ್ ಸರ್. ಮೊದಲ ರಿಯಾಕ್ಷನ್ ಸರ್? ಖಂಡಿತವಾಗಲೂ ಖುಷಿ ಆಗುತ್ತೆ. ನನ್ನ ಇಡೀ ಕಾಂತಾರ ತಂಡಕ್ಕೆ, ನನ್ನ ನಿರ್ಮಾಪಕರಿಗೆ, ಕನ್ನಡ ಜನತೆಗೆ ಎಲ್ಲರಿಗೂ ಥ್ಯಾಂಕ್ಫುಲ್ ಆಗಿದ್ದೀನಿ ಸರ್. ಈ ಪ್ರಶಸ್ತಿ ಬರುವ ನಿರೀಕ್ಷೆಗಳಿದೆ, ಯಾಕಂದರೆ ಜನನೇ ಗೆಲ್ಸಿದ್ರು. ಕೊನೆಯ 20 ನಿಮಿಷ ಸಿನಿಮಾ ನೋಡಬೇಕಾದ್ರೆ ಇದು ರಾಷ್ಟ್ರೀಯ ಪ್ರಶಸ್ತಿ ಗೆಲ್ಲುವಂಥ ಚಿತ್ರ ಅಂತಲೇ ಸಹ ವಿಮರ್ಶೆಗಳು ಕೂಡ ಬಂದಿತ್ತು. ಆ ಸಂದರ್ಭದಲ್ಲಿ ನಿರೀಕ್ಷೆಗಳಿತ್ತು ಸರ್? ಯಾವುದೇ ಸಿನಿಮಾ ಮಾಡಬೇಕಾದ್ರೆ ನಾವು ಒಂದು ನಿರೀಕ್ಷೆ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಆ ಸಿನಿಮಾ ಚೆನ್ನಾಗಿ ಮಾಡಬೇಕು, ಅದು ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋ ಥಾಟಲ್ಲಿ ಇರ್ತೀವಿ. ಸೊ ಅದೇ ಥಾಟಲ್ಲಿ ಕೆಲಸ ಮಾಡಿದ್ದು, ಅದಕ್ಕೆ ಅಷ್ಟೇ ಹಾನೆಸ್ಟಾಗಿ ವರ್ಕ್ ಮಾಡಿದ್ವಿ ಕೂಡ. ಸೊ ಇವತ್ತಿಗೆ ಅದು ಅಲ್ಲಿ ಹೋಗಿದೆ ಅಂದರೆ ಖುಷಿ ಪಡ್ತೀವಿ. ಸೊ ಎಲ್ಲ ಕ್ರೆಡಿಟ್ ಇಡೀ ತಂಡಕ್ಕೆ ಹೋಗುತ್ತೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿರೋ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಟನಾಗಿ ಉತ್ತಮ ನಾಯಕ ನಟನಾಗಿ ಪ್ರಶಸ್ತಿ ಬಂದಿರುವಂಥದ್ದು, ಮತ್ತೊಂದು ಅತ್ಯಂತ ಜನಪ್ರಿಯ ನಿರ್ದೇಶಕ, ಈ 2 ಕ್ಯಾಟಗರಿಯಲ್ಲಿ ಯಾವ ಪ್ರಶಸ್ತಿಗೆ ತುಂಬ ನೀವು ಖುಷಿ ಪಡ್ತಿದ್ದೀರಾ ಸರ್? ಅಂದರೆ ಒಟ್ಟಾರೆ ಸಿನಿಮಾ ಹಾಗೆ ನಾನು ನೋಡ್ತೇನೆ, ಸಿನಿಮಾದವನಾಗೆ ನೋಡ್ತೇನೆ. ನಾನು ಸಪ್ರೇಟ್ ಮಾಡೋದಕ್ಕಾಗಲ್ಲ. ಮೊದಲನೇ ಸಿನಿಮಾ ನಾನು ಒಟ್ಟಿಗೆ ಕೆಲಸ ಮಾಡಿದ್ದು, ಅಂದರೆ ನಾನೇ ಡೈರೆಕ್ಟ್ ಮಾಡಿ ನಾನು ಆ್ಯಕ್ಟ್ ಮಾಡಿರೋವಂಥದ್ದು. ಸೊ ಸಪ್ರೇಟ್ ಅಂತೂ ಮಾಡೋಕ್ಕಾಗಲ್ಲ ಸರ್. ಒಬ್ಬರು ವಾಟರ್ ಸಪ್ಲೈ ಆಗಿರುವಂಥವ್ರು ಈ ಮಟ್ಟಕ್ಕೆ ಒಂದು ರಾಷ್ಟ್ರೀಯ ಪ್ರಶಸ್ತಿ ಗೆಲ್ಲುವಂಥದ್ದು, ರಾಷ್ಟ್ರೀಯ ಪ್ರಶಸ್ತಿನ ಭಾಜನ ಆಗುವಂಥದ್ದು ಒಂದು ಮಹಾನ್ ಸಾಧನೆ ಅಂತಲೇ ಹೇಳ್ಬೋದು. ಈ ಜರ್ನಿ ಬಗ್ಗೆ ಈಗ ಮೆಲುಕು ಹಾಕೋದಾದ್ರೆ ಸರ್? ಎಲ್ಲರೂ ಶುರು ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಂದು ಕಷ್ಟದ ದಿನಗಳಾಗ್ಬೋದು, ಒಂದು ಸ್ಟಾರ್ಟ್ ಅಂತ ಇರುತ್ತೆ. ಅದು ಎಲ್ಲವೂ ತುಂಬ ಈಸಿಯಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಪ್ರತಿಯೊಬ್ಬರು ಕಷ್ಟಪಟ್ಕೊಂಡು ಕೆಲಸ ಮಾಡ್ತಾ ಹೋದರೆ ಒಂದು ಹಂತಕ್ಕೆ ಹೋದಾಗ ಖಂಡಿತವಾಗ್ಲೂ ನಮ್ಮ ಗುರಿಯನ್ನು ತಲುಪ್ಬೋದು. ಸೊ ನಮಗೆ ಗುರಿಯನ್ನು ಇಟ್ಕೊಳ್ಳುವಷ್ಟು ಲಕ್ಸುರಿ ಇರಲಿಲ್ಲ. ದಾರಿ ಹೋಗ್ತಾ ಹೋಗ್ತಾ ದಾರಿನೇ ಹೇಳ್ಕೊಡೋದು ಅಂತ ಅನ್ಕೊಳ್ತೀನಿ ನಾನು. ಕೆಜಿಎಫ್ 2 ಸಿನಿಮಾಕ್ಕೂ 2 ಪ್ರಶಸ್ತಿ. ಅತ್ಯುತ್ತಮ ಕನ್ನಡ ಸಿನಿಮಾವಾಗಿ ಆಯ್ಕೆ. ಇನ್ನು ಯಶ್ ನಟನೆಯ ಕೆಜಿಎಫ್ 2 ಸಿನಿಮಾಕ್ಕೆ ಡಬಲ್ ಗಿಫ್ಟ್ ಸಿಕ್ಕಿದೆ. ಕೆಜಿಎಫ್ 2 ಅತ್ಯುತ್ತಮ ಕನ್ನಡ ಚಿತ್ರವಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಸಾಹಸ ನಿರ್ದೇಶನದ ವಿಭಾಗದಲ್ಲೂ ಕೂಡ ಕೆಜಿಎಫ್ 2 ಪ್ರಶಸ್ತಿ ಗೆದ್ದಿದೆ. ಪುನೀತ್, ಸಂಚಾರಿ ವಿನಯ್ ಬಳಿಕ ಕನ್ನಡಕ್ಕೆ ಅತ್ಯುತ್ತಮ ನಟ ಪ್ರಶಸ್ತಿ. ಕನ್ನಡಕ್ಕೆ ಅತ್ಯುತ್ತಮ ನಟ ಪ್ರಶಸ್ತಿ ಇದೇ ಮೊದಲೇನಲ್ಲ. ಈ ಹಿಂದೆ ಪುನೀತ್ ರಾಜ್ಕುಮಾರ್ ಬಾಲನಟನಿಗಾಗಿ ಬೆಟ್ಟದ ಹೂವು ಚಿತ್ರಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿತ್ತು. ಸಂಚಾರಿ ವಿಜಯ್ ಅಭಿನಯದ ನಾನು ಅವನಲ್ಲ ಅವಳು ಸಿನಿಮಾಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿತ್ತು. ಚೋಮನ ದುಡಿ ತಬರನ ಕತೆ ಸಿನಿಮಾಕ್ಕೂ ಕೂಡ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿತ್ತು. ಇದೀಗ ಈ ಸಾಲಿನಲ್ಲಿ ನಟ ರಿಷಬ್ ಶೆಟ್ಟಿ ನಿಂತಿದ್ದಾರೆ. ನಾನು ನಟನಾಗಿರ್ಬೋದು ಅಥವಾ ನಿರ್ದೇಶಕನಾಗಿರ್ಬೋದು, ಈ ಎಲ್ಲ ಯಶಸ್ಸು ನಮ್ಮ ಇಡೀ ತಂಡಕ್ಕೆ ಸಲ್ಲುತ್ತೆ. ಆಮೇಲೆ ಮೊದಲಿಂದನೂ ಹೇಳಿದ್ದೆ, ನಾನು ನಮ್ಮ ಈ ಕಾಂತಾರದ ಸಕ್ಸಸ್ಸನ್ನು ನಾನು ಅಪ್ಪು ಸರ್ಗಾಗ್ಬೋದು, ದೈವ ನರ್ತಕರು ಮತ್ತು ಅವರ ಕುಟುಂಬದವರಾಗ್ಬೋದು, ದೈವಕ್ಕೆ ನಾನು ಅರ್ಪಿಸಿದ್ದೆ. ಅದರ ಜೊತೆಗೆ ಕನ್ನಡ ಜನತೆಗೆ ಇಲ್ಲಿಯವರೆಗೆ ಇದು ಬರಲಿಕ್ಕೆ ನಿಜವಾಗ್ಲೂ ಕನ್ನಡ ಜನತೆಯ ಸಪೋರ್ಟ್ ಇವತ್ತರೆಗೆ ಬೆಂಬಲ ಕೊಟ್ಟಿರೋದು. ಆ್ಯಂಡ್ ನಮ್ಮ ಇಡೀ ತಂಡದ ಎಫರ್ಟ್, ಇಡೀ ಟೀಮ್ ಒಟ್ಟಿಗೆ ನಾವೆಲ್ಲರೂ ಒಟ್ಟಾರೆ ಸಿನಿಮಾವನ್ನು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದು ಇವತ್ತು ಕೂಡ ಅದೇ ಟೀಮ್ ಜೊತೆಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇಡೀ ತಂಡಕ್ಕೆ ನಾನು ಇದನ್ನು ಅರ್ಪಿಸ್ತೀನಿ. ಎಲ್ಲ ಏನಾರು ಅರ್ಪಿಸ್ಕೊಂಡು ಬಂದಿದ್ದೆ. ಸೊ ಎಲ್ಲ ಇಡೀ ತಂಡದವ್ರು ಖುಷಿಯಾಗಿದ್ದಾರೆ. ಜೊತೆಗೆ ಹೊಂಬಾಳೆ ಫಿಲ್ಮ್ಸ್ ಒಂದು ಅದ್ಭುತವಾಗಿ ಕೆಜಿಎಫ್ 2ಗೂ ಕೂಡ 2 ಪ್ರಶಸ್ತಿಗಳು ಬಂದಿದೆ. ಆ್ಯಂಡ್ ಕಾಂತಾರಕ್ಕೆ 2 ಪ್ರಶಸ್ತಿಗಳು ಬಂದಿದೆ. ಸೊ ಆ ಲೆಕ್ಕಕ್ಕೆ ಹೊಂಬಾಳೆಗೇ 4 ಪ್ರಶಸ್ತಿ ಬಂದಾಗಾಯಿತು. ಸೊ ಇಂಥ ಒಂದು ಪ್ರೊಡಕ್ಷನ್ ಹೌಸ್ಗೆ ನಮ್ಮ ಈ ಸಿನಿಮಾಗಳನ್ನು ಅವರು ಬ್ಯಾಕಪ್ ಮಾಡ್ತಿರೋದೇ ತುಂಬ ಒಂದು ಖುಷಿ ವಿಚಾರ. ಸೊ ಅಂಥ ಪ್ರೊಡಕ್ಷನ್ ಹೌಸು ನಮ್ಮ ಕನ್ನಡದಲ್ಲಿರೋದು ಒಂದು ನಮ್ಮೆಲ್ಲರೂ ಪುಣ್ಯ ಅಂತ ಅಂದ್ಕೊಳ್ತೀನಿ ನಾನು, ಆ್ಯಸ್ ಎ ಫಿಲ್ಮ್ ಫ್ರೆಟರ್ನಿಟಿ ಒಬ್ಬ ಮನುಷ್ಯನಾಗಿ. ಸೊ ಹಾಗಾಗಿ ಎಲ್ರಿಗೂ ಅಭಿನಂದನೆ ಆ್ಯಂಡ್ ಧನ್ಯವಾದ. ನಿಮ್ಮೆಲ್ಲರ ಆಸೆ, ಎಲ್ಲರದ್ದು ವಿಶ್ವಾಸಕ್ಕೆ. ಕೆಜಿಎಫ್ 3 ಸುಳಿವು ಕೊಟ್ಟ ವಿಜಯ್. ಹೊಂಬಾಳೆ ಪ್ರೊಡಕ್ಷನ್ಗೆ 4 ಪ್ರಶಸ್ತಿಗೆ ಖುಷಿ. ಇದೇ ಮೊದಲ ಬಾರಿಗೆ ಒಂದೇ ಪ್ರೊಡಕ್ಷನ್ಗೆ 4 ಪ್ರಶಸ್ತಿ ದಕ್ಕಿರುವುದಕ್ಕೆ ನಿರ್ಮಾಪಕ ವಿಜಯ್ ಕಿರಗಂದೂರು ಸಂತಸ ವ್ಯಕ್ತಪಡಿಸಿದ್ದಾರೆ. ಕೆಜಿಎಫ್ 2 ಸಕ್ಸಸ್ ಬಳಿಕ ಕೆಜಿಎಫ್ 3 ಆರಂಭಿಸುವುದಾಗಿ ಪಬ್ಲಿಕ್ ಟಿವಿಗೆ ತಿಳಿಸಿದ್ದಾರೆ. ಈಗ ಕಾಂತಾರ 2 ಶೂಟಿಂಗ್ ನಡೀತಾ ಇದ್ದು ಭವಿಷ್ಯದಲ್ಲಿ ಇನ್ನಷ್ಟು ಒಳ್ಳೆಯ ಸಿನಿಮಾಗಳನ್ನು ನೀಡುವುದಾಗಿ ಭರವಸೆ ಕೊಟ್ಟಿದ್ದಾರೆ.
ಈ 2 ಚಿತ್ರಗಳ ನಿರ್ಮಾಪಕರಾಗಿರ್ತಕ್ಕಂಥ ವಿಜಯ್ ಕಿರಂದೂರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಮೊದಲೇದಾಗಿ ರಾಷ್ಟ್ರೀಯ ಪ್ರಶಸ್ತಿಗಳು ನಿಮ್ಮ ಚಿತ್ರಗಳಿಗೆ ಬಂದಿರೋದಕ್ಕೆ ಕಂಗ್ರ್ಯಾಚುಲೇಷನ್, ಏನು ಹೇಳ್ತೀರಾ ಸರ್? ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ಸ್. ಮೊದಲನೇದಾಗಿ ತುಂಬ ಖುಷಿ ಆಗ್ತಾ ಇದೆ ಇದು ಬಂದಿರುವಂಥದ್ದು ನ್ಯಾಷನಲ್ ಅವಾರ್ಡ್. ಇದು ನಮ್ಮ KGF ಮತ್ತು ಕಾಂತಾರ ಟೀಮಿಂದ ಎಲ್ಲ ನನ್ನ ಕನ್ನಡ ಜನತೆಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅವತ್ತು ಅವ್ರು ಮಾಡಿರುವಂಥ ಸಪೋರ್ಟ್, ನಾವು ಈ ಮಟ್ಟಕ್ಕೆ ಬೆಳೆದಿರುವಂಥದ್ದು ನಮಗೆ ಆ ದಿನಗಳಲ್ಲಿ, ಅದು ಆಫರ್ ಕೋವಿಡ್ 2021 ಮುಗಿ 22 ರಿಲೀಸ್ ಮಾಡಿದಾಗ ಆಫ್ಟರ್ ಕೋವಿಡ್ ಆ ದೊಡ್ಡ ಮಟ್ಟಕ್ಕೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಪೋರ್ಟ್ ಮಾಡಿದಂಥ ನಮ್ಮ ಎಲ್ಲ ಕನ್ನಡ ಜನತೆಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮುಖಾಂತರ. ಓಕೆ ಸರ್, ಈಗ ಕಾಂತಾರ ಚಿತ್ರ ಅತ್ಯುತ್ತಮ ಮನೋರಂಜನಾ ಚಿತ್ರವಾಗಿ ಹೊರಹೊಮ್ಮಿದೆ ಸರ್. ಕಾಂತಾರ ಚಿತ್ರದ ನಟ ಕೂಡ ಅತ್ಯುತ್ತಮ ನಟ ಆಗಿ ಹೊರಹೊಮ್ಮಿದ್ದಾರೆ ಸರ್, ರಿಷಬ್ ಶೆಟ್ಟಿ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ, ಕಾಂತಾರ ಮೂವಿ ಬಗ್ಗೆ? ಕಾಂತಾರ ಬೆಸ್ಟ್ ಪಾಪ್ಯುಲರ್ ಫಿಲಿಮ್ ಇಂಡಿಯನ್ ನ್ಯಾಷನಲ್ ಅವಾರ್ಡ್ ಸಿಕ್ಕಿರೋದು ಒಂದು ಭಾಳ ಹೆಮ್ಮೆಯ ವಿಷಯ. ಎಂಟೈರ್ ಟೀಮ್ ಆ ದಿನಗಳಲ್ಲಿ, ಆ ದಿನ ಕೆಲಸ ಮಾಡಿರುವಂಥದ್ದು ಎಂಟೈರ್ ಟೀಮ್, ಒಬ್ಬ ಡೈರೆಕ್ಟರ್ ರಿಷಬ್ ಶೆಟ್ಟಿ ಇರ್ಬೋದು, ಆ್ಯಕ್ಟ್ರಾಗಿ ರಿಷಬ್ ಶೆಟ್ಟಿ ಕೂಡ, ಮತ್ತು DOP ಅರವಿಂದ್ ಇರ್ಬೋದು, ಎಲ್ಲ ರೈಟರ್ಸ್ ಇರ್ಬೋದು, ಕಾಸ್ಟ್ಯೂಮರ್ ಇರ್ಬೋದು, ಆರ್ಟ್ ಡೈರೆಕ್ಟರ್ ಇರ್ಬೋದು, ಮತ್ತು ಅಲ್ಲಿ ಮಾಡಿರೋಂಥ ಪ್ರೊಡಕ್ಷನ್ ಹೌಸ್, ಮತ್ತೊಂದು ಪ್ರತಿಯೊಂದು ಟೆಕ್ನಿಷಿಯನ್ ಮತ್ತು ಪ್ರತಿಯೊಬ್ಬ ಆ್ಯಕ್ಟರ್ಸ್ಗೂ ಸೇರಬೇಕಾಗಿರುವಂಥದ್ದು ಇದು ಬೆಸ್ಟ್ ಫಿಲಿಮು. ಇಟ್ಸ್ ನಾಟ್ ಓನ್ಲಿ ಪ್ರೊಡಕ್ಷನ್ ಹೌಸ್ ಇನ್ ಡೈರೆಕ್ಟರ್ಗೆ ಅಲ್ಲಿ ಸಂಬಂಧಪಟ್ಟಿದ್ದಲ್ಲ, ಎಂಟೈರ್ ಟೀಮ್ಗೆ ಮತ್ತು ಎಂಟೈರ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೇರಬೇಕಾಗಿರುವಂಥದ್ದು ಬೆಸ್ಟ್ ಫಿಲಿಮು. ಮತ್ತು ಕಾಂತಾರದಲ್ಲಿ ರಿಷಬ್ ಆ್ಯಕ್ಟ್ ಮಾಡಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಆ ನಟನೆಗೆ ಸಿಗಬೇಕಾಗಿರುವಂಥ ಗೌರವ ಇವತ್ತು ಸಿಕ್ಕಿರೋದು ಭಾಳ ಸಂತೋಷ ಆಗಿದೆ ಕಾಂತಾರಾಗೆ. ಅದೇ ರೀತಿ KGFಗೂ ನಾವು ಇನ್ನೂ ಉತ್ತಮವಾಗಿ ನಿರ್ಮಿಸಿರುವಂಥ ಫಿಲಿಮು, ಅದಕ್ಕೆ ರೀಜಿನಲ್ ಬೆಸ್ಟ್ ಫಿಲಿಮ್ ಕೊಟ್ಟಿರೋದು ತುಂಬ ಸಂತೋಷ ಆಗಿದೆ. ಮತ್ತು ಬೆಸ್ಟ್ ಆ್ಯಕ್ಷನ್ಗೆ ಕೊಟ್ಟಿರೋವಂಥದ್ದು ತುಂಬ ಸಂತೋಷ. ಅದರಲ್ಲಿ ಯಶ್ ಮತ್ತು ಪ್ರಶಾಂತ್ ನೀಲ್ ಅವರಿಬ್ಬರು ಮಾಡಿರುವಂಥ ಪ್ಲ್ಯಾನಿಂಗ್ ಆಗ್ಬೋದು, ಕೆಲಸಗಳಾಗ್ಬೋದು, ಆ ಶ್ರಮಗಳಿಂದ ಮತ್ತು ಎಂಟೈರ್ ಟೀಮ್ ಶ್ರಮದಿಂದ ಬಂದಿರುವಂಥ ಅವಾರ್ಡ್ ಕೂಡ KGFಗೆ, ಎಂಟೈರ್ ಟೀಮಿಂದ ಬಂದಿರುವಂಥದ್ದು KGFಗೆ ಅವಾರ್ಡ್. ಇವು 2 ಫಿಲಿಮು ಎಸ್ಪೆಷಲಿ ನಮ್ಮ ಬ್ಯಾನರಿಂದ ಬಂದಿರುವಂಥದ್ದು ನಮಗೆಲ್ಲ ಸಂತೋಷ ಆಗಿದೆ. ಈ ನಿಮ್ಮ ಮುಖಾಂತರ ಡೈರೆಕ್ಟಾಗಿ ಮತ್ತು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಟ್ವೀಟ್ ಮಾಡಿ ನಟ ಯಶ್ ಹರ್ಷ, ಹೊಂಬಾಳೆ ಚಿತ್ರತಂಡಕ್ಕೆ ಅಭಿನಂದನೆ. ಈ ಮಧ್ಯೆ KGF 2 ಸಿನಿಮಾಕ್ಕೆ 2 ರಾಷ್ಟ್ರೀಯ ಪ್ರಶಸ್ತಿ ದಕ್ಕಿರುವುದಕ್ಕೆ ಯಶ್ ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ. ಹೊಂಬಾಳೆ ಸಿನಿಮಾ ತಂಡಕ್ಕೆ ಕಾಂತಾರ ಟೀಮ್ಗೂ ಅಭಿನಂದನೆ ಸಲ್ಲಿಸಿದ್ದಾರೆ. ಕನ್ನಡ ಸಿನಿಮಾಗಳು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿರೋದು ಹರ್ಷ ತಂದಿದೆ ಅಂತ ಹೇಳಿದ್ದಾರೆ. ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.